ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವಿಶಿಷ್ಟಕರವಾದಂಥ ಮಂತ್ರ ತೊಗೊಂಡು ಬಂದಿದ್ದೀನಿ. ಇದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಯಾರು ನಿಮ್ಮ ಪ್ರೀತಿಯನ್ನು ಬೇಡ, ನಾವಲ್ಲ ಅಂತ ಹೇಳಿ ನಿಮ್ಮಿಂದ ದೂರ ಆಗಿರ್ತಾರೋ, ಅಥವಾ ನೀವೆಷ್ಟೇ ಫೋನ್ ಮಾಡಿದ್ರು ನಿಮಗೆ ರೆಸ್ಪಾನ್ಸ್ ಮಾಡದೆ, ನೀವು ಫೋನ್ ಮಾಡಿರೋ ಟಾರ್ಚರ್ ಕೊಡ್ತಾರಪ್ಪ ಅಂತ ಬ್ಲ್ಯಾಕ್ ಲಿಸ್ಟ್ ಹಾಕಿಟ್ಟಿದ್ರೆ, ಅಂದರೆ ನೀವು ಪ್ರೀತಿಯಿಂದ ಫೋನ್ ಮಾಡೋದು ಅವರಿಗೆ ಟಾರ್ಚರ್ ಅಂತ ಅನಿಸ್ಕೊಂಡು ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ, ಅಥವಾ ತುಂಬ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮಿಂದ ತುಂಬ ದೂರ ಹೋಗಿದರೆ, ಅವರು ಎಲ್ಲೇ ಇರ್ಲಕ್ಕ ತಲೆ ಕೆಡಿಸ್ಕೋಬೇಡಿ. ಸೋಮವಾರದ ದಿನ ಇದು ಒಂದು ಕ್ರಿಯೆ ಏನಾದರೂ ನೀವು ಮಾಡಿಬಿಟ್ರೆ, ಕಣ್ಣು ಮುಚ್ಚಿ ನಾ ಕೊಡೋ ಮಂತ್ರ ನೀವು ಕರೆಕ್ಟಾಗಿ ಪಠನೆ ಮಾಡಿದ್ದೆ ಆದಲ್ಲಿ ಅವರಾಗಿ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಏನು ಮಾಡಬೇಕು? ಮೊದಲಿಗೆ ಸೋಮವಾರದ ದಿನ ಸ್ನಾನ ಎಲ್ಲ ಮುಗಿಸಿ ಒಂದು ಭೋಜಪತ್ರೆಯನ್ನು ತೆಗೆದುಕೊಂಡು ಭೋಜಪತ್ರೆಯ ಮೇಲೆ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಗಂಧದ ಕಡ್ಡಿ ಅಂದರೆ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ, ತದನಂತರ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾ ಕೊಡುವ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದನ್ನು ಉಫ್ ಅಂತ ಅಭಿಮಂತ್ರಿಸಿ ಒಂದು ಯಾವುದಾದ್ರು ಪ್ಲಾಸ್ಟಿಕ್ ಕವರು ಅಥವಾ ಒಂದು ಬಟ್ಟೆಗೆ ಹಾಕಿ ಕಟ್ಟಿ ಪರ್ಮನೆಂಟಾಗಿ ನಿಮ್ಮ ಹತ್ರ ಪರ್ಸಲ್ಲೋ ವ್ಯಾಲೆಟಲ್ಲೋ ಇಲ್ಲ ವ್ಯಾನಿಟಿ ಬ್ಯಾಗಲ್ಲೋ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡು ಬಿಡಿ. ಯಾವಾಗ ಅವರು ನಿಮ್ಮ ಮುಂದೆ ಬರ್ತಾರೋ ಅಥವಾ ಅವರು ಯಾವಾಗ ನಿಮಗೆ ನೆನಪಾಗ್ತಾರೋ ಆ ಸಮಯದಲ್ಲಿ ಅದೇ ಮಂತ್ರವನ್ನು ಕಣ್ಣು ಮುಚ್ಚಿ ಕೇವಲ 3 ಬಾರಿ ಪಠನೆ ಮಾಡಿ, ತದನಂತರ ಕಣ್ಣನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ. ಅದು ಮಾಡಿದ್ದೇ ಆದಲ್ಲಿ ಅವರ ಕಡೆಯಿಂದ ಖುದ್ದು ನಿಮಗೆ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ. ಮೊದಲು ನಿಮ್ಮನ್ನು ಎಷ್ಟು ಅಂದರೆ ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತಿದ್ರೋ ಅದ್ರ ಡಬ್ಬಲ್ ಅವರು ನಿಮಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯೆ ಹಮ್ಮುಖಿ ಮಂ ಇಚ್ಛಾ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯೆ ಅಮ್ಮುಖಿ ಮಂ ಇಚ್ಛಾ ಫಟ್ ಸ್ವಾಹ. ಈ ರೀತಿಯಾಗಿ ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.